ಇರುವಂಥದ್ದು ಈಗ ತಮಿಳುನಾಡು ಮತ್ತು ಕೇರಳದಲ್ಲೇ ಅಪ್ಲೈ ಮಾಡಿಲ್ಲ ಆ ನಿಯಮವನ್ನು. ವೆಸ್ಟ್ ಬೆಂಗಾಲಲ್ಲಿ ಅಪ್ಲೈ ಮಾಡಿದ್ದಾರೆ. ಇಲ್ಲಿ ಏನು ಮಾಡ್ತಾನೆ ಅಂತ ಇಷ್ಟು ತನಕ ಹೇಳಿಲ್ಲ. ಅದು ಅಪ್ಲೈ ಮಾಡಿದರೆ ಕೊನೆಯ ಹಂತದಲ್ಲಿ ಸಮಸ್ಯೆ ಆಗ್ತದೆ. ನಂತರ DEO ಹತ್ರ ಹೋಗಬೇಕು, DC ಹತ್ರ ಹೋಗಬೇಕು, ಅಪೀಲ್ ಮಾಡಬೇಕಾಗ್ತದೆ. ಕೆಲವರು ಥರ್ಡ್ ನೇಮ್ ಆ್ಯಡ್ ಮಾಡಿರ್ತಾರೆ ಅಂತ ಹೇಳಿದರೆ ಅಬ್ದುಲ್ ಶಾಫಿ, ಕೃಷ್ಣಪ್ಪ ಅಂತ. ನಡುವಲ್ಲಿ ಒಂದು ನಿಯಮ ಬಂದಿತ್ತು, ಸೌದಿ ಹೋಗಬೇಕಾದ್ರೆ 3 ನೇಮ್ ಬೇಕಿತ್ತು. ಸೊ ಈಗ ನೀವು ಯಾವುದಾದ್ರೂ SSLC ಮೆಟ್ರಿಕ್ಕಿದ್ದು ನೀವು ಅಲ್ಲಿದ್ದು ಸರ್ಟಿಫಿಕೇಟ್ ಏನಾದರೂ ನೋಡಿದರೆ ಅಲ್ಲಿ 2 ಹೆಸರು ಇರುತ್ತೆ. ಈಗ ಪಾಸ್ಪೋರ್ಟಲ್ಲಿ 3 ಹೆಸರು ಇರುತ್ತೆ. ಸೊ ಈ ರೀತಿ ಇದ್ರೆ ಏನು ಪರಿಹಾರ? 2025 ವೋಟರ್ ಲಿಸ್ಟ್ ಈಗ ಲೇಟೆಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಾನೇ ನನ್ನ ತಮ್ಮಂದಿರದ್ದು ಮ್ಯಾಚ್ ಮಾಡುವಾಗ 2002 ನಿಯಮ ಹೇಳ್ತಾರೆ. 2002 ಮತ್ತು 2025 ಮ್ಯಾಚ್ ಆಗಬೇಕು, ಅಲ್ಲಿ ಮ್ಯಾಚ್ ಆಗಬೇಕು, ತಂದೆ ಹೆಸರುಗಳು ಮ್ಯಾಚ್ ಆಗಬೇಕು. ಈ ಕಡೆಗೆ 2025 ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೇಳಿರುವ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆಗೆ 25 ವೋಟರ್ ಲಿಸ್ಟಲ್ಲಿರುವ ಹಾಗೆ ಕೂಡ ಮ್ಯಾಚ್ ಆಗಬೇಕು. ನಾನು ನನ್ನ ಕೇಸಲ್ಲಿ, ತಮ್ಮನ ಕೇಸಲ್ಲಿ ಮಾಡುವಾಗ ಅಲ್ಲಿಗೆ ಮ್ಯಾಚ್ ಆಗಿದ್ದರೆ ಇಲ್ಲಿ ಮ್ಯಾಚ್ ಆಗ್ತಾ ಇರಲಿಲ್ಲ, ಇಲ್ಲಿಗೆ ಮ್ಯಾಚ್ ಆದರೆ ಅಲ್ಲಿಗೆ ಮ್ಯಾಚ್ ಆಗ್ತಾ ಇಲ್ಲ. ಈಗ ರೀಸೆಂಟಾಗಿ BLO ಟ್ರೈನಿಂಗ್ ನಡೆದು, ಅದು ಅಫಿಷಿಯಲ್ ಅಲ್ಲ ಆ್ಯಕ್ಚುಲಿ, ಡೇಟ್ ಏನೋ ನೆಕ್ಸ್ಟ್ ನಡಿಬೇಕು. ಅದರಲ್ಲಿ BLOಗಳು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ 2025 ನೀವು ಸಬ್ಮಿಟ್ ಮಾಡುವ ಡಾಕ್ಯುಮೆಂಟಿಗೂ ಮ್ಯಾಚ್ ಆದರೆ ಸಾಕು ಅಂತ. ಹೆಸರು 25ರಲ್ಲಿ ವೋಟರ್ ಲಿಸ್ಟಲ್ಲಿ ಹೇಗೆ ಹೆಸರಿದೆ ಅದಕ್ಕೂ ನೀವು ಸಬ್ಮಿಟ್ ಮಾಡುವ, ಫಾರ್ ಎಕ್ಸಾಂಪಲ್ ಪಾಸ್ಪೋರ್ಟ್ ಸ್ಟ್ರಾಂಗ್ ಪ್ರೂಫು, ಪಾಸ್ಪೋರ್ಟ್ ಇಲ್ಲ ಅಂದರೆ ನೀವು ಸರ್ಟಿಫಿಕೇಟ್ಗೆ ಹೋಗ್ತೀರಾ, ಅದಕ್ಕೆ ಮ್ಯಾಚ್ ಆದರೆ ಸಾಕು. ಸ್ಪೆಲ್ಲಿಂಗ್ ಮ್ಯಾಚ್ ಆಗಬೇಕು, ತಂದೆ ಹೆಸರು ಮ್ಯಾಚ್ ಆಗಬೇಕು. ಫುಲ್ ನೇಮ್ ಮ್ಯಾಚ್ ಆಗದಿದ್ದರೆ 2025 ಈಗ ಅದು ನಿನ್ನೆ ತನಕ ಒಂದು ಆಪ್ಷನ್ ಇತ್ತು, 16 ಲಾಸ್ಟ್ ಡೇಟ್ ಕರೆಕ್ಷನ್ ಹಾಕಲಿಕ್ಕೆ. ನಿಮಗೆ ವೋಟರ್ ಲಿಸ್ಟ್ಗೆ ಕರೆಕ್ಷನ್ ಹಾಕಬೇಕು. ಪಾಸ್ಪೋರ್ಟಲ್ಲಿ ಅಥವಾ ಡಾಕ್ಯುಮೆಂಟಲ್ಲಿ ಹೇಗಿದೆ ಅದೇ ರೀತಿ ಇದರಲ್ಲಿ ಕರೆಕ್ಷನ್ ಮಾಡ್ಬೋದಿತ್ತು. 19 ತನಕ ಇದೆ. ಬಟ್ ಈಗ ಹಾಕೋದು ಸ್ವಲ್ಪ ರಿಸ್ಕಿ, ಯಾಕಂದರೆ 19 ನಂತರ ಪ್ರಿಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅದು ಮಧ್ಯೆ ನಡುವೆ ಬಾಕಿ ಆಗೋ ಸಾಧ್ಯತೆ ಇದೆ. ನಮ್ಮಲ್ಲಿ ಕೃಷ್ಣಾಪುರದಲ್ಲಿ ಒಂದು ಮನೆ ಇದೆ, ಅವ್ರ ತಾಯಿ ಹೆಸರು ಜುಬೇದ ಅಂತ. ಸೊ 4-5 ಮಕ್ಕಳಿದ್ದಾರೆ. 4 ಮಕ್ಕಳಲ್ಲಿ ಅದು ಜಿ ಆಗಿದೆ, ಜುಬೇದ. ಸೊ ಒಬ್ಬನ ಇದರಲ್ಲಿ ಜೆ ಆಗಿದೆ. ಓಕೆ, ಒಂದು ಸರ್ಟಿಫಿಕೇಟಲ್ಲೆಲ್ಲ ಜೆ. ಸೊ ಈ ರೀತಿ ಇದ್ರೆ ಏನಾದರೂ ಒಂದು ಪರಿಹಾರ ಇರುತ್ತಾ? ಏನಾದರೂ ಅಂದರೆ ಹೆಸರು ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳ್ತೀರಾ? 25 ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೂ ಇಲ್ಲ, ಅದು ಒಂದು ಜಿ ಬದಲು ಜೆ. ಅದೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಪ್ಲೈ ಮಾಡಿದರೆ ಸಮಸ್ಯೆ ಆಗುತ್ತೆ, ಇಲ್ಲ ಅಂದರೆ ಸಮಸ್ಯೆ ಆಗಲ್ಲ. ಇಲ್ಲ ಅಂದರೆ ನಾನು ಹೇಳಿದಾಗ ಅಲ್ಲಿ ನಾವು ಇದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರ್, ಪಾರ್ಟ್ ನಂಬರ್ ಮತ್ತು ಸೀರಿಯಲ್ ನಂಬರ್ 2002 ಮತ್ತು 25 ಮ್ಯಾಚ್ ಆದರೆ ಸಾಕು, ಬಹುತೇಕ ಸಾಕು. ಕೇರಳದಲ್ಲಿ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇಲ್ಲ, ಅಪ್ಲೈ ಮಾಡಿಲ್ಲ ಅಲ್ಲಿ. ನಿವಾಸಿ ಭಾರತೀಯರಿಗೆ ಅವರಿಗೆ 6A ಫಾರ್ಮ್ ಫಿಲ್ ಮಾಡಬೇಕು. NRI ಆಗಿದ್ರೆ, ಈಗ ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ಗಲ್ಫಲ್ಲಿ ಇರ್ತಾರೆ, ಅವರು NRI ಆಗಿರೋದಿಲ್ಲ, ಅವರು ಅಲ್ಲಿನ ಸಿಟಿಸನ್ ಆಗಿರೋದಿಲ್ಲ. ಅವರಿಗೆ ಆ್ಯಕ್ಚುಲಿ 6A ಫಾರ್ಮ್ ಫಿಲ್ ಮಾಡಬೇಕು. ಮಾಡೋದಿದ್ರೆ ಒಳ್ಳೇದು ಅಂತ ಸಜೆಷನ್ ನಮ್ಮ ಕಡೆಯಿಂದ. ಯಾಕಂತ ಹೇಳಿದರೆ ಅವು ಹೇಗೂ ವೋಟರ್ ಲಿಸ್ಟ್ 2025ರಲ್ಲಿ ವೋಟರ್ ಲಿಸ್ಟಲ್ಲಿ ಇದ್ದರೆ ಆಲ್ಮೋಸ್ಟ್ ಸೇಫ್, ಹೆಸರಿದ್ರೆ ಅವರಿಗೆ ಮನೆಗೆ ಫಾರ್ಮ್ ಬರುತ್ತೆ, ಯಾರಾದರೂ ಒಬ್ಬರು ಫಿಲ್ ಮಾಡಿ ಕೊಟ್ಟರೆ ಆಯಿತು. ಮನೆಯಲ್ಲಿ ಯಾರು ಇಲ್ಲದ್ರೆ ಅದು ಸಮಸ್ಯೆ ಆಗುತ್ತೆ, ಇರಬೇಕು. ಅದೇ ನಾವು ಅಪಾಯ ಎಚ್ಚರ ಅಂತ ಹೇಳೋದು, ಅದನ್ನೇ ಭಾಳ ಜಾಗೃತ ಆಗಿರಬೇಕು. ನೀವೀಗ ಹೇಳುವಾಗ ದಾಖಲೆ ಇರುವುದರ ಬಗ್ಗೆ ಹೇಳಿದ್ರೆ 2002ರಲ್ಲಿ, ಕೆಲವೊಬ್ಬರದ್ದು 2002ರಲ್ಲಿ ದಾಖಲೆ ಇರೋದಿಲ್ಲ. ಈವನ್ ಅವರು ಕೆಲವೊಬ್ಬರು ನೋಡುವಾಗ ಓಟೇ ಹಾಕಿರಲ್ಲ, ಅವರು ವೋಟರ್ ಐಡಿಯೇ ಮಾಡಿರಲ್ಲ, ಎಷ್ಟು ವರ್ಷ ಆದರೂ ಕೂಡ ವೋಟರ್ ID ಮಾಡಿರಲ್ಲ. ಅಂಥವರಿಗೆ ಈಗ ದಾಖಲೆ ಬೇಕಾಗುತ್ತೆ. ಆಗ ಅವರು ಏನು ಮಾಡೋದು ಅಂತ 2025ರಲ್ಲೂ ಮೇ ಬಿ ಅವರಿಗೆ ಈಗ ಸಾಮಾನ್ಯ 11 ದಾಖಲೆಗಳಲ್ಲಿ ಸಾಮಾನ್ಯವಾಗಿ ಸಿಗುವಂಥದ್ದು ಪಾಸ್ಪೋರ್ಟ್ ಮತ್ತು ಸ್ಕೂಲ್ ಸರ್ಟಿಫಿಕೇಟ್. ಈ ಹಿರಿಯರಲ್ಲಿ ವಯಸ್ಸಾದರಲ್ಲಿ ಅದರಲ್ಲಿ ಇರುವ ಸಾಧ್ಯತೆ ಬಹಳ ಕಡಿಮೆ. ಆದ್ದರಿಂದ ಅವರಿಗೆ ಏನು ಮಾಡ್ಬೋದು ಅಂತೇಳಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಒಂದು ಫಾರ್ಮ್ ಫಿಲಪ್ ಮಾಡಿ ತಹಸೀಲ್ದಾರ್ಗೆ ಕೊಟ್ಟರೆ 4 ದಿವಸದಲ್ಲಿ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಸಿಗುತ್ತೆ. ಅದು ಕೇರಳದಲ್ಲಿ ಎಲ್ಲ ನಾನು ಅದನ್ನೇ ಹೇಳಿದ್ದು, ಒತ್ತು ಕೊಟ್ಟೆ. ಸರ್ಕಾರವೇ ಅದನ್ನು ಮುತುವರ್ಜಿ ವಹಿಸಿ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದೆ. ಆದರೆ ಇಲ್ಲಿ ಅದು ನಡಿಬೇಕು. ನಾವು ಕೂಡ BLAಗಳು ಕೂಡ ಅದಕ್ಕೆ ಹೆಲ್ಪ್ ಮಾಡಬೇಕು, ಅದನ್ನು ಬೇಗ ಇದರ ಉದ್ದೇಶನೇ, ಈ ಪ್ರಿಪ್ರೇಷನ್ ನಾವು ವರ್ಕ್ ಮಾಡುವ ಉದ್ದೇಶನೇ ಅದು. ಅಂಥ ಡಾಕ್ಯುಮೆಂಟ್ಗಳನ್ನೆಲ್ಲ ರೆಡಿ ಮಾಡಿರೋದು, ಪ್ರತಿಯೊಬ್ಬರು ಒಂದೊಂದು ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಟರೆ ಬಹಳ ಒಳ್ಳೆಯದು. ನೋಡೋದಾದ್ರೆ ನನ್ನ ಇದರಲ್ಲಿ ಪಾಸ್ಪೋರ್ಟಲ್ಲಿ ಲುಕ್ಮಾನ್ ಅಬ್ದುಲ್ ಖಾದರ್ ಅಂತ ಇದೆ, ಬಟ್ ನನ್ನ ಬರ್ತ್ ಸರ್ಟಿಫಿಕೇಟಲ್ಲಿ ಲುಕ್ಮಾನ್ ಅಂತ ಇದೆ. ಈಗ ನಾನು ದಾಖಲೆ ಕೊಡೋದಾದರೆ ಯಾವುದು ಕೊಡಬೇಕು? 2025ಕ್ಕೆ ಮ್ಯಾಚ್ ಆಗುವ ದಾಖಲೆಯನ್ನು ಒಂದನ್ನು ಕೊಡಬೇಕು. ಯಾವುದು 2025ಕ್ಕೆ ಮ್ಯಾಚ್ ಆಗ್ತದೆ ಅದನ್ನು ಕೊಡಬೇಕು. ಜೀವನದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ, ಸ್ಪೆಲ್ಲಿಂಗ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಪ್ಲೈ ಆಗದಿದ್ದರೆ ಏನು ಇಷ್ಟವರೆಗೆ ಏನು ಹೇಳಿಲ್ಲ ಅವರು. ಅಪ್ಲೈ ಆಗದಿದ್ದರೆ ಏನು ಸಮಸ್ಯೆ ಇಲ್ಲ. ಅಪ್ಲೈ ಆದರೆ ಎಲ್ಲರ ಬಹುತೇಕ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ. ಸರ್, ಈಗ ನೀವು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಹೇಳಿದ್ರೆ ಇದು ಬಾಡಿಗೆ ಆಗ್ತದಾ, ಓನೇ ಇರಬೇಕಾ ಮನೆ?
ಇಲ್ಲ ಬಾಡಿಗೆ ಇದ್ದು ಅದಕ್ಕೇನು 4 ವರ್ಷನ 5 ವರ್ಷನ ಅಲ್ಲೇ ಒಂದು ಕಡೆ ತಂಗಿರಬೇಕನ್ನೋ ನಿಯಮ ಇದೆ. ಬಟ್ ಅದರಲ್ಲಿ ಕೂಡ 2 ಟೈಪ್ ಇದೆ, ಒಂದು BA ಕೊಡುವಂಥದ್ದಿದೆ, ಒಂದು ತಹಸೀಲ್ದಾರ್ ಕೊಡುವಂಥದ್ದಿದೆ. ತಹಸೀಲ್ದಾರ್ ಕೊಡುವಂಥದ್ದು ಕಾಂಪಿಟೇಟಿವ್ ಅಥಾರಿಟಿ ಕೊಡುವಂಥದ್ದು ಬೇಕು, ಪರ್ಮನೆಂಟ್ ರೆಸಿಡೆನ್ಸ್ ಪ್ರೂಫೇ ಬೇಕು. BA ಕೊಡುವಂಥದ್ದು ಅದೆಲ್ಲ ನಡೆಯುವುದಿಲ್ಲ. ಕಾಸ್ಟ್ ಸರ್ಟಿಫಿಕೇಟ್ ಹೇಳಿದ್ರು, ನಾವು OBC ನಾವು ಅದರ ಬ್ಯಾಕ್ವರ್ಡ್ ಕಾಸ್ಟ್, ನಮಗೆ ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಬೋದಲ್ಲ, ಅದನ್ನು ಮಾಡ್ಬೋದು. ಪ್ರೊಸೀಜರ್ ಹೇಗೆ? ಸರ್, ನಾವು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಇರುವಾಗ ಇದ್ದ ಡೋರ್ ನಂಬರ್ ಮತ್ತು ಈಗ ನಾವು ವಾಸ್ತವ ಇರ್ಬೋದು ಬೇರೆ ಬ್ಯಾಟಿಗೆ ಮಡಿಯಲ್ಲಿ ಅಂದ್ಕೊಂಡು ಆ ಡೋರ್ ನಂಬರ್ಗೂ ವ್ಯತ್ಯಾಸ ಇರ್ತದೆ. ಅದೇನಾದರೂ ಇದಕ್ಕೆ ಪ್ರಾಬ್ಲಮ್ ಬರ್ತದೆ? ಡೋರ್ ನಂಬರ್ ಇದಕ್ಕೆ ಇದೇ ಬರುವುದಿಲ್ಲ. ಅದರಲ್ಲಿ ನಿಮ್ಮ ಹೆಸರು ಮ್ಯಾಚ್ ಆದರೆ ಸಾಕು, ಅಷ್ಟೇ ಸಾಕು. 2025 ವೋಟರ್ ಲಿಸ್ಟಲ್ಲಿರುವ ಹೆಸರು ಮತ್ತು ನೀವು ಕೊಡುವಂಥ ಡಾಕ್ಯುಮೆಂಟ್ ಹೆಸರು ಯಾವುದಾದ್ರೂ ಒಂದು, ಪಾಸ್ಪೋರ್ಟು, ಸ್ಕೂಲ್ ಸರ್ಟಿಫಿಕೇಟ್, ಯಾವುದಾದ್ರೂ ಒಂದು ಬರ್ತ್ ಸರ್ಟಿಫಿಕೇಟ್, ಯಾವುದಾದ್ರೂ ಒಂದಕ್ಕೆ ತಂದೆ ಹೆಸರು ಮತ್ತು ನಿಮ್ಮ ಹೆಸರು ಮ್ಯಾಚ್ ಆಗ್ತದೆ, ಬಹುತೇಕ ಮ್ಯಾಚ್ ಆಗ್ತದೆ. ಮತ್ತು ಅದೇ ರೀತಿ ಜಾಗೃತ ಕರ್ನಾಟಕದ ಎಲ್ಲ ಸಾಮಾಜಿಕ ಜಾಲತಾಣದ ಎಲ್ಲ ಇದರಲ್ಲಿ ವಿಡಿಯೋಗಳು ಮಾಡಾಕಲಾಗ್ತದೆ. ಹಾಗೆ ಡೌನ್ಲೋಡ್ ಮಾಡೋದು, 2002 ಹೇಗೆ ಡೌನ್ಲೋಡ್ ಮಾಡೋದು, ಮತ್ತು ಇಡೀ ಪ್ರೋಸೆಸ್ SIR ಹೇಗೆ ನಡೀತದೆ, ಏನೇ ಮಾಹಿತಿ ಇದರ ಸಂಪೂರ್ಣ ವಿಡಿಯೋ ಮಾಡಿ ಹಾಕಿರುವಂತಹ ಎಲ್ಲ ಇದೆ. ಲಿಂಕಲ್ಲಿ ಹೋಗಿ ಕೂಡ ನೀವು ವಿಡಿಯೋಗಳನ್ನು ಕೂಡ ವಾಚ್ ಮಾಡ್ಬೋದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.